ಎಲ್ಲ ಮಾಧ್ಯಮ ಮಿತ್ರರಿಗೆ BJP ದಕ್ಷಿಣ ಕನ್ನಡ ಜಿಲ್ಲಾ ಆರ್ಥಿಕ ಪ್ರಕೋಷ್ಠದ ವತಿಯಿಂದ ಸ್ವಾಗತ. ಬಹಳ ಒಂದು ಸಿಹಿ ಸುದ್ದಿಯನ್ನು ನಿಮಗೆ ನೀಡಲಿಕ್ಕೆ ಬಂದಿದ್ದೇವೆ. ಈ ಒಂದು ಸಂಕಷ್ಟದ ಸಮಯದಲ್ಲಿ ಸ್ವಲ್ಪ ಸಿಹಿ ಸುದ್ದಿ ಕೊಟ್ಟರೆ ಬಹಳ ಒಂದು ಉತ್ತಮ ಅಂತೇಳಿ. ಇವತ್ತಿನ ಪತ್ರಿಕಾಗೋಷ್ಠಿಯ ನಮ್ಮ ಉದ್ದೇಶ ಏನಂದರೆ, ಜಾಗತಿಕ ಆರ್ಥಿಕ ಹಿಂಜರಿಕೆ ಎದುರಿಸಲು ಕೇಂದ್ರ ಸರ್ಕಾರದಿಂದ ಉದ್ಯಮಿಗಳಿಗೆ ತುರ್ತು ಹಣಕಾಸು ನೆರವಿನ ಪರಿಹಾರ ಅಂದರೆ ECLGS 5O ಅನ್ನುವ ಒಂದು ಈ ಸ್ಕೀಮನ್ನು ಕೇಂದ್ರ ಸರ್ಕಾರ ಮೇ 5ರಂದು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿದೆ. ಈ ಒಂದು ವಿಷಯದಲ್ಲಿ ನಾವು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೇವೆ. ನಾನು CA SS ನಾಯಕ್, ಸಂಚಾಲಕ ಆರ್ಥಿಕ ಪ್ರಕೋಷ್ಠ BJP ದಕ್ಷಿಣ ಕನ್ನಡ ಜಿಲ್ಲೆ. ಇವರು ಶ್ರೀಯುತ G ಯೋಗೀಶ್ ಪೈ, ಸಹ ಸಂಚಾಲಕರು ಆರ್ಥಿಕ ಪ್ರಕೋಷ್ಠ. ಅದೇ ರೀತಿ ರಾಜೇಶ್ ರಾವ್ ಎಂ ಇವರು ಸದಸ್ಯರು, ಹಾಗೂ ನಮ್ಮ ಕೆನರಾ ಬ್ಯಾಂಕಿನ ನಿವೃತ್ತ AGM ಹಾಗೂ ಬ್ಯಾಂಕಿಂಗ್ ತಜ್ಞ ಹಾಗೂ ನಮ್ಮ ಆರ್ಥಿಕ ಪ್ರಕೋಷ್ಠದ ಸದಸ್ಯ ಶ್ರೀಯುತ ವಸಂತ ಶೆಟ್ಟಿ ಅವರಿದ್ದಾರೆ ನಮ್ಮೊಂದಿಗೆ. ಹಾಗೆ ರಘುನಾಥ್ ಪೈ ಅವರು ನಮ್ಮ ಸದಸ್ಯರು. ಅದೇ ರೀತಿ ಡಾಕ್ಟರ್ SM ಶಿವಪ್ರಕಾಶ್ ನಮ್ಮ ಸದಸ್ಯರು ನಮ್ಮೊಂದಿಗೆ ಇದ್ದಾರೆ. ಈ ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ಉತ್ಪನ್ನವಾದ ಜಾಗತಿಕ ಆರ್ಥಿಕ ಸಂಕಷ್ಟದ ಪರಿಣಾಮವನ್ನು ತಗ್ಗಿಸಲು ಹಾಗೂ ಅಲ್ಪಾವಧಿಯ ಒಂದು ದ್ರವ್ಯತೆ ಅಸಮತೋಲನ ಅದನ್ನು ಎದುರಿಸಲು ಅರ್ಹ ಸಾಲಗಾರರಿಗೆ ತುರ್ತು ದ್ರವ್ಯತೆ ಎಮರ್ಜೆನ್ಸಿ ಕ್ರೆಡಿಟ್ ಯೋಜನೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ನಿಮಗೆಲ್ಲರಿಗೂ ತಿಳಿದಿರ್ಬೋದು, ಕೋವಿಡ್ ಸಂದರ್ಭದಲ್ಲಿ ECLGS 1, ECLGS 2, ECLGS 3, ECLGS 4 ಇದರ ಮುಖಾಂತರ ಉದ್ಯಮಿಗಳಿಗೆಲ್ಲ ಒಂದು ಎಡಿಷನಲ್ ಭದ್ರತಾರಹಿತ ಸಾಲವನ್ನು ಕೊಡಮಾಡಿದರು ಕೇಂದ್ರ ಸರ್ಕಾರದಿಂದ. ಸುಲಭ ಕಂತುಗಳಲ್ಲಿ, ಕಡಿಮೆ ಬಡ್ಡಿಯಲ್ಲಿ, ಯಾವುದೇ ಒಂದು ಪ್ರೊಸೆಸಿಂಗ್ ಶುಲ್ಕ ಇಲ್ಲದೆ. ಅದೇ ರೀತಿ ಅದರ ಮುಂದುವರಿದ ಭಾಗ, ಈ ಜಾಗತಿಕ ಅಸಮತೋಲನದಿಂದಾಗಿ ಈ ಎಲ್ಲ ಒಂದು MSMEಗಳಿಗೂ ಹಾಗೂ MSME ಅಲ್ಲದ ವಲಯ ಹಾಗೂ ವಿಮಾನಯಾನದ ವಲಯ ಅವರಿಗೆ 2,55,00,000ವರೆಗೆ ಹೆಚ್ಚುವರಿ ಸಾಲ ಕೊಡುವ ಒಂದು ಗುರಿ ಇದು. ಈ ಒಂದು ತುರ್ತು ಕ್ರೆಡಿಟ್ ಲೈನ್ ಗ್ಯಾರಂಟಿ ಯೋಜನೆ ಇದು ಸರ್ಕಾರಿ ಬೆಂಬಲಿತ ಕ್ರೆಡಿಟ್ ಗ್ಯಾರಂಟಿ ಕಾರ್ಯಕ್ರಮ. ಅಂದರೆ ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟಿ ಕಂಪನಿ ಲಿಮಿಟೆಡ್ ಇದು ಈ ಸಾಲಕ್ಕೆ ಭದ್ರತೆ ವಹಿಸ್ತದೆ. ಅಂದರೆ ಯಾವುದೇ ಒಂದು ಎಡಿಷನಲ್ ಕೊಲ್ಯಾಟ್ರಲ್ ಕೊಡುವ ಅಗತ್ಯ ಇಲ್ಲದೆ ಕೊಡುವಂತಹ ಸಾಲ. ಈ ಯೋಜನೆ MSMEಗಳಿಗೆ ಬ್ಯಾಂಕಿನವರು ಸಾಲ ಕೊಟ್ಟರೆ 100% ಅದು ಕ್ರೆಡಿಟ್ ಗ್ಯಾರಂಟಿ ಕವರೇಜ್ ಮಾಡ್ತದೆ NCGTC ಅವರು. ಅದೇ ರೀತಿ ಬೇರೆ MSME ಅಲ್ಲದ ವಲಯಕ್ಕೆ 90% ಕವರೇಜ್ ಮಾಡ್ತಾರೆ. ಯಾರೆಲ್ಲ ಈ ಸಾಲಕ್ಕೆ ಅರ್ಹರು ಅಂತೇಳಿ, ಈ ಮಾರ್ಚ್ ಕ್ವಾರ್ಟರ್ ಮೊನ್ನೆ ಜನವರಿಯಿಂದ ಮಾರ್ಚ್ 31ರವರೆಗೆ 2026 ಯಾರಲ್ಲಿ CC ಅಕೌಂಟ್, OD ಅಕೌಂಟ್ ಹಾಗೂ ವರ್ಕಿಂಗ್ ಕ್ಯಾಪಿಟಲ್ ಟರ್ಮ್ ಲೋನ್ ಈ 3 ಅಂದರೆ ದುಡಿಮೆ ಬಂಡವಾಳ ಉಂಟು, ಅದರ ಪೀಕ್ ಬ್ಯಾಲೆನ್ಸ್ ಔಟ್ಸ್ಟ್ಯಾಂಡಿಂಗ್ ಜನವರಿಯಿಂದ ಮಾರ್ಚ್ವರೆಗೆ 3 ತಿಂಗಳಲ್ಲಿ ಯಾವುದೇ ಒಂದಿನ ಹೆಚ್ಚು ಬ್ಯಾಲೆನ್ಸ್ ಯಾವುದುಂಟು ಅದರ ಮೇಲೆ 20% ಎಡಿಷನಲ್ ಸಾಲವನ್ನು ಕೊಡುವಂಥ ಒಂದು ಉಪಕ್ರಮ ಇದು. ಒಂದು ಮಾತ್ರ ಕಂಡೀಷನ್ ಅಂದರೆ ಒಂದು ಎಸೆಟ್ ಸ್ಟ್ಯಾಂಡರ್ಡ್ ಆಗಿರಬೇಕು ಮತ್ತು SMA 1ವರೆಗೆ ಕೊಡ್ತಾರೆ. SMA 2 ಅವರಿಗೆ ಇದು ಕೊಡುವುದಿಲ್ಲ. SMA 0, 1, 2 ಅಂದರೆ ಏನಂತ ನಮ್ಮ ವಸಂತ ಶೆಟ್ಟರು ಬ್ಯಾಂಕಿಂಗ್ ತಜ್ಞರು ಹೇಳ್ತಾರೆ. ಮತ್ತು ಈ ಸಾಲಕ್ಕೆ ಯಾವುದೇ ಒಂದು ಭದ್ರತೆ ಎಡಿಷನಲ್ ಕೊಲ್ಯಾಟ್ರಲ್ ಕೊಡುವ ಅಗತ್ಯ ಇಲ್ಲ ಮತ್ತು ಗ್ಯಾರಂಟಿ ಶುಲ್ಕ ಕೂಡ ಇಲ್ಲ. ಪ್ರೊಸೆಸಿಂಗ್ ಫೀಸ್ ನಿಲ್ ಮತ್ತು ಗ್ಯಾರಂಟಿ ಶುಲ್ಕ ಈಗ CGTMSEಯಲ್ಲಿ 10 ಕೋಟಿವರೆಗೆ ಸಾಲ ತೆಗೆದರೆ ಗ್ಯಾರಂಟಿ ಶುಲ್ಕ ಬಾರೋವರೇ ಭರಿಸಬೇಕು. ಆದರೆ ಈ ಸಂದರ್ಭದಲ್ಲಿ ಇದನ್ನು ಕೇಂದ್ರ ಸರ್ಕಾರವೇ NCGTC ಮುಖಾಂತರ ಅವರೇ ಭರಿಸ್ತಾರೆ. ಮತ್ತು ಸಾಲದ ಮಿತಿ ಅಂದರೆ ಗರಿಷ್ಠ 20%, ಸಬ್ಜೆಕ್ಟ್ ಟು ಮ್ಯಾಕ್ಸಿಮಮ್ 100 crore ಪರ್ ಯೂನಿಟ್. ಅದೇ ರೀತಿ ವಿಮಾನಯಾನ ಸಂಸ್ಥೆಗೆ 100% ಮತ್ತು 1,500 ಕೋಟಿಗೆ ಮಿತಿ. ಬಡ್ಡಿದರ ಕೂಡ ಬಹಳ ಒಂದು ಕಮ್ಮಿ ಬಡ್ಡಿದರ. MSMEಗಳಿಗೆ EBLR +0.75 ಮತ್ತು ಯಾವುದೇ ಕಾರಣಕ್ಕೆ ಬ್ಯಾಂಕ್ಗಳು
ಗರಿಷ್ಠ 9%ಗಿಂತ ಜಾಸ್ತಿ ಬಡ್ಡಿಯನ್ನು ವಿಧಿಸುವಂತಿಲ್ಲ. ಅದೇ NBFC ಆದರೆ, ಫೈನಾನ್ಸ್ ಕಂಪನಿಯಿಂದ ಆದರೆ ಮ್ಯಾಕ್ಸಿಮಮ್ 13% ಬಡ್ಡಿ. ಆಮೇಲೆ ಯೋಜನೆ ಅವಧಿ, ಈಗ ಇದು ಪ್ರಾರಂಭ ಆಗಿದೆ. ಮೇ 5ಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ಕೆಲವು ಬ್ಯಾಂಕಿನಲ್ಲಿ ಆಲ್ರೆಡಿ ಸರ್ಕ್ಯುಲರ್ ಬಂದಿದೆ, ಇನ್ನು ಕೆಲವು ಬ್ಯಾಂಕಲ್ಲಿ ಸರ್ಕ್ಯುಲರ್ ಬರಲಿಕ್ಕೆ ಬಾಕಿ ಉಂಟು. ಇದರ ಅವಧಿ 31 ಮಾರ್ಚ್ 2027ರವರೆಗೆ ಶ್ಯಾಂಕ್ಷನ್ ಪಡ್ಕೊಳ್ಬೋದು. ರಿಲೀಸ್ 30th ಜೂನ್ 2027ವರೆಗೆ ಪಡ್ಕೊಳ್ಬೋದು. ಆದರೆ ಈ ಅಮೌಂಟ್ ಮಿತಿ ಇದ್ದದರಿಂದ ಆದಷ್ಟು ಬೇಗ ಜನರು ತಗೊಳ್ಳೋದು ಒಳ್ಳೆಯದು. ಅಂದರೆ ಯಾಕಂದರೆ ಒಂದು ಸಾರಿ ಆ ಅಮೌಂಟ್ ಮಿತಿ 2,55,00,000 ಇದಾದ ಕವರ್ ಆದರೆ ಮತ್ತೆ ಅದು ಸಿಗುವುದಿಲ್ಲ ಹಾಗೆ. ಮತ್ತು ಇದರ ಪರಿಣಾಮ ಏನು ಅಂತೇಳಿ, MSME ಮತ್ತು ನಾಗರಿಕ ವಿಮಾನಯಾನದ ವಲಯದಾದ್ಯಂತ ಉದ್ಯೋಗ ರಕ್ಷಣೆ ಆಗ್ತದೆ. ರಫ್ತು, ಈಗ ರಫ್ತು ಹಿನ್ನಡೆ ಆದದ್ರಿಂದ ಉದ್ಯೋಗ ನಷ್ಟಕ್ಕೆ ಇದು ಒಂದು ತಡೆ ಬರ್ತದೆ. ಮತ್ತು ದೇಶೀಯ ಲಾಜಿಸ್ಟಿಕ್ಸ್ ಅಂದರೆ ಪೂರೈಕೆ ಸರಪಳಿ ಮತ್ತು ಉತ್ಪಾದನಾ ಸ್ಥಿರತೆಯನ್ನು ಉಳಿಸ್ತದೆ. ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆಯ ಒಂದು ಸ್ಥಿತಿಸ್ಥಾಪಕತ್ವ, ಅದು ರೆಸಿಲಿಯನ್ಸ್, ಅದನ್ನು ಕಾಪಾಡ್ತದೆ. ಹಾಗೂ ಬ್ಯಾಂಕ್ಗಳು NBFCಗಳು ಡಿಫಾಲ್ಟ್ಗಳಿಂದ ರಕ್ಷಣೆ ಮಾಡ್ತಾರೆ. ಜಾಗತಿಕ ಅಸ್ಥಿರತೆ ಹೊರತಾಗಿಯೂ ಬ್ಯಾಂಕ್ ಸಾಲದ ಹರಿವನ್ನು ಉತ್ತೇಜಿಸ್ತದೆ. ಬಟ್ ಬಹಳ ಕಳವಳಕಾರಿ ಸನ್ನಿವೇಶ, ಬಹಳ ದಯವಿಟ್ಟು ನೀವು ಗಮನಿಸಬೇಕು, ಇದನ್ನು ಹಾಕಬೇಕು. ಕೇಂದ್ರ ಸರ್ಕಾರ ಇದಕ್ಕೆ ಯಾವುದೇ ಶುಲ್ಕ, ಪ್ರೊಸೆಸಿಂಗ್ ಫೀಸ್ ಇಲ್ಲ, ಕಮ್ಮಿ ಬಡ್ಡಿಯಲ್ಲಿ ಸಾಲ, ಗ್ಯಾರಂಟಿ ಫೀಸ್ ಅವರೇ ಭರಿಸ್ತಾರೆ. ಆದರೆ ಈ ಸಾಲಕ್ಕೂ ಕೂಡ ರಾಜ್ಯ ಸರ್ಕಾರ ಡಾಕ್ಯುಮೆಂಟೇಷನ್ ಮಾಡುವಾಗ 0.5 ಮಾರ್ಗೇಜ್ ಇದ್ದರೆ, ಅಂದರೆ ಎಕ್ಸಿಸ್ಟಿಂಗ್ ಸೆಕ್ಯೂರಿಟಿ 0.5 ಮತ್ತು ಎಸೆಟ್ಸ್ ಕ್ರಿಯೇಟೆಡ್ ಔಟ್ ಆಫ್ ಲೋನ್ ಅದಕ್ಕೆ 0.5 ಹೈಪೋಥಿಕೇಷನ್ 1% ಮುದ್ರಾಂಕ ಶುಲ್ಕ ಯಾವುದೇ ಅಪ್ಪರ್ ಸೀಲಿಂಗ್ ಇಲ್ಲದೆ ವಿಧಿಸ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ. ನಮ್ಮ ದೇಶದ ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ಈ ಮುದ್ರಾಂಕ ಶುಲ್ಕದ ಸಂಪೂರ್ಣ ವಿನಾಯಿತಿ ಕೊಡಬೇಕಂತ ರಾಜ್ಯ ಸರ್ಕಾರವನ್ನು ನಾವು ಈ ಮೂಲಕ ಆಗ್ರಹಪಡಿಸ್ತೇವೆ. ಇಲ್ಲದಿದ್ದರೆ ಸಾಲಗಾರರ ಗಾಯದ ಮೇಲೆ ಬರೆ ಎಳೆದಂತೆ ಆಗ್ತದೆ ಅಂತೇಳಿ ಈ ಒಂದು ಮತ್ತು ಈ ECLGS 50ಗೆ ಹೇಗೆ ಅರ್ಜಿ ಸಲ್ಲಿಸ್ಬೋದು, ಈಗ ಜನಸಮರ್ಥ ಪೋರ್ಟಲ್ ಮುಖಾಂತರ ನೀವು ಅರ್ಜಿ ಸಲ್ಲಿಸ್ಬೋದು. ಮತ್ತು ಏನೆಲ್ಲ ಟರ್ಮ್ಸ್ ಕಂಡೀಷನ್ ಉಂಟು ಇದನ್ನು ನಾವು ಸವಿವರವಾಗಿ ಈ ಒಂದು ನಮ್ಮ ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೇವೆ. ನಾನು ನಮ್ಮ ಈ ಮೂಲಕ ವಿನಂತಿ ಮಾಡೋದೇನೆಂದರೆ, ದಯವಿಟ್ಟು ಇದೊಂದು ಬಹಳ ಜನರಿಗೆ ಬೇಕಾದಂಥ ಒಂದು ಸೆನ್ಸಿಟಿವ್ ನ್ಯೂಸ್ ಆದ್ದರಿಂದ ನೀವು ದಯವಿಟ್ಟು ನಿಮ್ಮ ಎಲ್ಲ ನ್ಯೂಸ್ ಪೇಪರ್ನಲ್ಲಿ ಸವಿವರವಾಗಿ ಹಾಗೂ ನಿಮ್ಮ ಒಂದು ಮೀಡಿಯಾದಲ್ಲಿ ಸವಿವರವಾಗಿ ಇದಕ್ಕೆ ಮಾಹಿತಿ ಕೊಡಬೇಕಂತ ವಿನಂತಿ. ಮತ್ತು ಈ SMA 0, SMA 1, SMA 2 ಇದರ ಬಗ್ಗೆ ನಮ್ಮ ಬ್ಯಾಂಕಿಂಗ್ ತಜ್ಞರು ಶ್ರೀಯುತ ವಸಂತ್ ಶೆಟ್ಟಿ ಅವರು ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ವಿವರಣೆ ನೀಡ್ತಾರೆ. ಈಗ ಈ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ಇಂಟ್ರೊಡ್ಯೂಸ್ ಆಗಿದೆ. SMA 2 ಆ್ಯಂಡ್ ಅಬೋವ್ನವರಿಗೆ ಎಲಿಜಿಬಿಲಿಟಿ ಇಲ್ಲ. ಅಂದರೆ SMA 0, SMA 1. SMA ಅಂತ ಹೇಳಿದರೆ, SMA 0 ಅಂತ ಹೇಳಿದರೆ ನಿಮ್ಮ ಅಕೌಂಟಲ್ಲಿ ಓವರ್ ಡ್ಯೂ ನಾಟ್ ಮೋರ್ ದ್ಯಾನ್ 30 days. 30 daysಗಿಂತ ಎಬವ್ ಓವರ್ ಡ್ಯೂ ಇದ್ದರೆ, ಇಲ್ಲದೇ ಇದ್ದರೆ ಅದು SMA 0 ಅಲ್ಲಿ ಬರ್ತದೆ. ಓವರ್ ಡ್ಯೂಸ್ ಬಿಟ್ವೀನ್ 30 days to 60 days ಆದರೆ SMA 1 ಬರ್ತದೆ. ಅದಕ್ಕಿಂತ 60 daysಯಿಂದ ಎಬವ್ ಓವರ್ ಡ್ಯೂ ಆದರೆ ಇದರಲ್ಲಿ ಎಲಿಜಿಬಿಲಿಟಿ ಇಲ್ಲ. ಈ 20% ಪೀಕ್ ಲಿಮಿಟ್ ಔಟ್ಸ್ಟ್ಯಾಂಡಿಂಗ್ ಆನ್ ಯುವರ್ ಕ್ಯಾಶ್ ಕ್ರೆಡಿಟ್ ಲಿಮಿಟ್ ಆರ್ OD ಲಿಮಿಟ್ ಆರ್ WCTL ಲಿಮಿಟ್ ಅದು ಇದರಲ್ಲಿ ಎಲಿಜಿಬಿಲಿಟಿ ಬರೋದಿಲ್ಲ ಅವರಿಗೆ. ಹಾಗಾಗಿ ಹೋಗಿ SMA 0, SMA 1 ಅವರಿಗೆ ಇದು ಎಲಿಜಿಬಿಲಿಟಿ ಇದೆ. SMA ಮತ್ತು NPA ಆದವರಿಗೆ ಕೂಡ ಇಲ್ಲ. ಒಂದು ವೇಳೆ ನಿಮ್ಮ ಅಕೌಂಟ್ ಒಂದು ಬ್ಯಾಂಕಲ್ಲಿ ಸ್ಟ್ಯಾಂಡರ್ಡ್ ಆಗಿ SMA 0 ಒಳಗಡೆ ಇದೆ ಅಥವಾ SMA 1 ಒಳಗಡೆ ಇದೆ, ಇನ್ನೊಂದು ಬ್ಯಾಂಕಲ್ಲಿ ಯಾವುದೋ ಒಂದು ಲೋನ್ ತಗೊಂಡಿದ್ರಿ, ಟರ್ಮ್ ಲೋನ್ ತಗೊಂಡಿದ್ರಿ, ಅಲ್ಲಿ SMA 2 ಹೋಗಿದೆ, ಅದು ಓವರ್ ಡ್ಯೂ ಮೋರ್ ದೆನ್ 30 daysಗೆ ಹೋಗಿದೆ, ಆವಾಗ ನಿಮಗೆ ಎಲಿಜಿಬಿಲಿಟಿ ಬರೋದಿಲ್ಲ. ಯಾರೇ ಆಗಲಿ ತಗೊಂಡು ಬರೋವರಿಗೆ ಎಲಿಜಿಬಿಲಿಟಿ ಬರೋದಿಲ್ಲ ಇದರಲ್ಲಿ ಅಷ್ಟೇ. ಅದಕ್ಕೆ ಇದಕ್ಕೆ ಒಂದು ಟೆನ್ಯೂರ್ ಎಲ್ಲ ಹೇಳಿ. ಟೆನ್ಯೂರ್ ಹೇಗಂತ ಹೇಳಿದರೆ, ಇದು ಟೋಟಲ್ 5 years ಪೀರಿಯಡ್ ಲೋನ್. ಅದರಲ್ಲಿ 1 year ರಿಪೇಮೆಂಟ್ ಹಾಲಿಡೇ ಇದೆ, 4 years repayment. Total repayment period is 5 years. Out of that 1 year is moratorium, 4 years repayment period. Airline sectors ಮಾತ್ರ 7 years ಇದೆ, 2 years moratorium ಅವರಿಗೆ, 5 years repayment. ಮತ್ತು ಇಂಟ್ರೆಸ್ಟ್ 1 ವರ್ಷ ರಿಪೇಮೆಂಟ್ ಅಂತ ಹೇಳಿದರೆ, ಈ ವರ್ಷ ಈಗ ನೀವು ಮೇಯಲ್ಲಿ ಲೋನ್ ತಗೊಂಡ್ರೆ ನೆಕ್ಸ್ಟ್ ಇಯರ್ ಜೂನಿಂದ ನೀವು ರಿಪೇಮೆಂಟ್ ಸ್ಟಾರ್ಟ್ ಮಾಡಬೇಕಾಗ್ತದೆ. ಅಲ್ಲಿವರೆಗೆ ಇಂಟ್ರೆಸ್ಟ್ ಮಂತ್ಲಿ ಇಂಟ್ರೆಸ್ಟ್ ಡೆಬಿಟ್ ಮಾಡಿದ್ದು ಕಟ್ಟಬೇಕಾಗ್ತದೆ. ನಂತರ EMI ಫಿಕ್ಸ್ ಮಾಡ್ತಾರೆ, ಆ ಲಯಬಿಲಿಟಿಗೆ EMI ಫಿಕ್ಸ್ ಮಾಡಿ 1 year ಆದ ನಂತರ EMI ಶುರುವಾಗ್ತದೆ. ನಮ್ಮ ಯೋಗೀಶ್ ಪೈ ಸಹ ಸಂಚಾಲಕರು. ಒಂದು ನಿಮಿಷ,
ಇದರಲ್ಲಿ ಲೋನ್ ಅವೈಲ್ ಮಾಡೋದು 31/3/2027 ಮಾತ್ರ ಸ್ಯಾಂಕ್ಷನ್ ಮಾಡಲಿಕ್ಕೆ, ಅವೈಲ್ ಮಾಡಲಿಕ್ಕೆ ನಿಮಗೆ ಆಲ್ರೆಡಿ ಹೇಳಿದ್ದಾರೆ 36/2027 ಅವೈಲ್ ಮಾಡಲಿಕ್ಕೆ ಟೈಮ್ ಉಂಟು. ಆದರೆ ಇದು ಮಿತಿ ಇರುವುದರಿಂದ ಆದಷ್ಟು ಬೇಗ ಅವೈಲ್ ಮಾಡೋದು ಒಳ್ಳೆಯದು. 2,55,000 ಕೋಟಿ ಅಥವಾ 31 ಮಾರ್ಚ್ 27, ವಿಚ್ ಎವರ್ ಅರ್ಲಿಯರ್. ಯಾಕಂದ್ರೆ ಲಿಮಿಟ್ ಎಕ್ಸಾಸ್ಟ್ ಆಗಿ ಹೋದರೆ ಆ ಡೇಟ್ ಏನು ಕೌಂಟ್ ಆಗೋದಿಲ್ಲ. ಅವಾಗ ಆಲ್ ಇಂಡಿಯಾ ಸ್ಟೇಟ್ ಅಲ್ಲ, ಆಲ್ ಇಂಡಿಯಾ ಲೆವೆಲ್. ಸ್ಟೇಟಿನವರು ಸ್ಟ್ಯಾಂಪ್ ಡ್ಯೂಟಿ ಮಾತ್ರ ಇದಕ್ಕೆ ಗಾಯದ ಮೇಲೆ ಅದನ್ನು ವೇವ್ ಮಾಡಬೇಕಂತ ನಾವು ಹೇಳುದು ಅಷ್ಟೇ. ನೋಡಿ, ಈಗ ಬ್ಯಾಂಕಿಂದ ಅಥವಾ ಗೌರ್ಮೆಂಟಿಂದ ಪ್ರೊಸೆಸಿಂಗ್ ಚಾರ್ಜಸ್ ಇಲ್ಲ, ಡಾಕ್ಯುಮೆಂಟೇಷನ್ ಚಾರ್ಜಸ್ ಇಲ್ಲ, ಪ್ರೀಪೇಮೆಂಟ್ ಪೆನಲ್ಟಿ ಇಲ್ಲ, ಯಾವ ಚಾರ್ಜಸ್ ಕೂಡ ಇಲ್ಲ. ಹಾಗಾಗಿ ಇಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಉಂಟಲ್ಲ, ಇದೊಂದು ನೀವೊಂದು 5 ಕೋಟಿ ತಗೊಂಡ್ರೆ ನಿಮಗೆ 5 ಲಕ್ಷ ಬರ್ತದೆ, ಭಾರಿ ಹೆವಿ. ಹಾಗಾಗಿ ಅದಕ್ಕೇನಾದರೂ ವ್ಯವ ಮಾಡಲಿಕ್ಕೆ ಆದರೆ ಒಳ್ಳೆಯದು ಜನಗಳಿಗೆ. ನಮ್ಮ ಸಹ ಸಂಚಾಲಕರು ಜಿ ಯೋಗೀಶ್ ಪೈ ಅವರು ಮಾತಾಡ್ತಾರೆ. ಮಾನ್ಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಈ ಕೇಂದ್ರ ಸರ್ಕಾರದ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ 5.0 ಅಂತ ಏನು ಇದೆ, ಅದನ್ನು SS ನಾಯಕರು ಸವಿವರವಾಗಿ ತಮ್ಮಲ್ಲಿ ವಿವರಿಸಿದ್ದಾರೆ. ಅದೇ ಬ್ಯಾಂಕಿಂಗ್ ಮಟ್ಟದ ಅದರ ಏನು ರೂಪುರೇಷೆಗಳನ್ನು ನಮ್ಮ ವಸಂತ್ ಶೆಟ್ಟರು ಕೂಡ ವಿವರಿಸಿದ್ದಾರೆ. ನಾನು ಇಲ್ಲಿ ಹೇಳಬೇಕಾದಂತ ಹೇಳಿದ್ರೆ, ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದ ಈ ಏನು ECLGS 5.0 ದೇಶದ MSME ಮತ್ತು ಉದ್ಯಮಿಗಳಿಗೆ ಹಾಗೂ ಕೈಗಾರಿಕಾ ಕ್ಷೇತ್ರಕ್ಕೆ ಹೊಸ ಜೀವ ತುಂಬುವ ಒಂದು ಐತಿಹಾಸಿಕ ಯೋಜನೆ. ಜಾಗತಿಕ ಮಟ್ಟದಲ್ಲಿ ನಾವೀಗ ನೋಡ್ತಾ ಇದ್ದೇವೆ, ಯುದ್ಧದ ಪರಿಸ್ಥಿತಿ, ಆರ್ಥಿಕ ಅಸ್ಥಿರತೆ, ಅದೇ ರೀತಿ ಇಂಧನದ ಬೆಲೆ ಏರಿಕೆ ನಡುವೆಯೂ ಕೂಡ ಇಂದು ಭಾರತ ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಲ್ಲಿ ಒಂದು, ತಮಗೆಲ್ಲರಿಗೂ ಗೊತ್ತಿರೋದು ಸಂಗತಿ ಇದು. ನಮ್ಮ ನೆರೆ ರಾಷ್ಟ್ರಗಳಾದ ಪಾಕಿಸ್ತಾನ, ಬಾಂಗ್ಲಾದೇಶ, ಅದೇ ಶ್ರೀಲಂಕಾಗಳು ಯಾವ ರೀತಿಯ ಈ ರೀತಿ ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇದೆ, ಅದರಲ್ಲಿ ಭಾರತ ಸ್ಥಿರ ಆರ್ಥಿಕತೆ ಮತ್ತು ಬಲವಾದ ಬ್ಯಾಂಕಿಂಗ್ ಅನ್ನು ಉಳಿಸಿಕೊಂಡಿದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಕೈಗಾರಿಕೆ, ಮೂಲಸೌಕರ್ಯ, ಡಿಜಿಟಲ್ ಆರ್ಥಿಕತೆ ಹಾಗೂ ಉದ್ಯೋಗ ಸೃಷ್ಟಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಎಮರ್ಜೆನ್ಸಿ ಕ್ರೆಡಿಟ್ ಯೋಜನೆಯಿಂದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಆರ್ಥಿಕ ಬಲ ಸಿಗುವುದರ ಜೊತೆಗೆ ಸಾವಿರಾರು ಉದ್ಯೋಗ ಅವಕಾಶಗಳು ಯುವಕರಿಗೆ ಸೃಷ್ಟಿಯಾಗಲಿಕ್ಕಿದೆ. ಭಾರತ ಇಂದು ಜಾಗತಿಕ ಹೂಡಿಕೆದಾರರ ವಿಶ್ವಾಸ ಗಳಿಸುತ್ತಿರುವ ರಾಷ್ಟ್ರವಾಗಿದ್ದು, ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ರೆವಲ್ಯೂಷನ್ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಆರ್ಥಿಕ ಪ್ರಗತಿಯಲ್ಲಿ ಹೊಸ ಅಧ್ಯಾಯ ಬರೆಯುತ್ತಿದೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ರಾಜ್ಯ ಸರ್ಕಾರಗಳು ಕೂಡ ಈಗ ಈ ವೇಗದ ಅನುಮೋದನೆಗಳು ಮತ್ತು ಉದ್ಯಮ ಸ್ನೇಹಿ ನೀತಿಗಳ ಮೂಲಕ ಈ ಬೆಳವಣಿಗೆಗೆ ಕೈ ಜೋಡಿಸಬೇಕು. ಅದೇ ರೀತಿ ಕೇಂದ್ರ ಸರ್ಕಾರ ಅಭಿವೃದ್ಧಿಗೆ ಆರ್ಥಿಕ ಬೆಂಬಲ ನೀಡುತ್ತಿದ್ರೆ, ರಾಜ್ಯ ಸರ್ಕಾರ ಅದಕ್ಕೆ ಆಡಳಿತಾತ್ಮಕ ಬೆಂಬಲ ನೀಡಬೇಕು. ಆಗ ಮಾತ್ರ ಕರ್ನಾಟಕದಲ್ಲಿ ಕೈಗಾರಿಕಾ ಕ್ರಾಂತಿ ಹಾಗೂ ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲು ಸಾಧ್ಯ ಎಂದು ಹೇಳ್ತಾ ಮಾತನ್ನು ಮುಗಿಸ್ತೇನೆ. ನಮ್ಮ ಆರ್ಥಿಕ ತಜ್ಞರು ರಾಜೇಶ್ ರಾವ್ ಎಂ ಅವರು ತಮ್ಮ ಅನಿಸಿಕೆ. ಎಲ್ಲರಿಗೂ ನಮಸ್ಕಾರ. ಯಾವುದೇ ದೇಶದ್ದು ಆರ್ಥಿಕ ವ್ಯವಸ್ಥೆ ಸದೃಢವಾಗಿರಬೇಕು ಅಂತ ಹೇಳಿದ್ರೆ ಬ್ಯಾಂಕಿಂಗ್ ವ್ಯವಸ್ಥೆ ಭಾಳ ಇಂಪಾರ್ಟೆಂಟ್. ಅದು ಗಟ್ಟಿಯಾಗಿರಬೇಕು. ಕಳೆದ 10 ವರ್ಷಗಳಲ್ಲಿ ನಾವು ನೋಡಿದರೆ ಬ್ಯಾಂಕಿಂಗ್ ವ್ಯವಸ್ಥೆ ಭಾಳಷ್ಟು ಸುದೃಢವಾಗಿದೆ. NPA ಪರ್ಸೆಂಟೇಜ್ ಕೂಡ ಹಾಗೆ ತುಂಬ ಹೇಳ್ಬೋದು. ಈಗ ಇಟ್ ಇಸ್ ಲೆಸ್ ದೆನ್ 2%, ನೆಟ್ NPA ಅಂತೂ ಲೆಸ್ ದೆನ್ 1% ಆಗಿದೆ, 0.5% ಆಗಿದೆ. ಸೊ ಹಾಗಾಗಿ ಈ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಸದೃಢವಾಗಿ ಮುಂದುವರಿಸಬೇಕು ಅಂತ ಹೇಳಿದರೆ ಇಂಥ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಸೊ ಇಂಥ ಒಂದು ಯೋಜನೆಯನ್ನು ಉದ್ಯಮಿಗಳು, ಎಸ್ಪೆಷಲಿ MSME ಉದ್ಯಮಿಗಳು, ಅವರು ಭಾಳ ಸಂಕಷ್ಟದಿದ್ದಾರೆ. ಸೊ ಅವರು ಇದನ್ನು ಉಪಯೋಗ ಪಡ್ಕೊಳ್ಬೇಕು ಎಂದು ನನ್ನೊಂದು ಆಗ್ರಹ. ಮಾಧ್ಯಮ ಮಿತ್ರರದ್ದು ಯಾವುದಾದ್ರೂ ಒಂದು ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳ್ಬೋದು. ಇದರ ಬಗ್ಗೆ ನಮ್ಮ ಇಲ್ಲಿ ಟೀಮ್ ಉಂಟು, ಆನ್ಸರ್ ಹೇಳಲಿಕ್ಕೆ ತಯಾರಿದ್ದೇವೆ. ಯಾವುದೇ ಒಂದು ಸಂದೇಹ ಅಥವಾ ಪ್ರಶ್ನೆ. ಹರೀಫ್, ಪ್ರಶ್ನೆ.